ಭಾವೈಕ್ಯತೆಗೆ ಸಾಕ್ಷಿಯಾದ ಮೊಹರಂ ಹಬ್ಬ. ಜಾತಿ ಭೇದ ಮಾಡದೆ ಹಿಂದೂ ಮುಸ್ಲಿಂ ಸೇರಿ ಆಚರಿಸೋ ಮೊಹರಂ ಹಬ್ಬ. ಮೊಹರಂ ಹಬ್ಬದ ನಿಮಿತ್ತ ಗಣ್ಯರಿಗೆ ಸನ್ಮಾನ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಲಾಲಾ ಸಾಬಾ ಅಲಿ ಮತ್ತು ಮೌಲ್ಲಾ ಅಲಿ ದರ್ಗಾ ಕಮಿಟಿ ಅವರಿಂದ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಊರಿನ ಗಣ್ಯಮಾನ್ಯರಿಗೆ ಹಾಗೂ ಹಿರಿಯರಿಗೆ ಮತ್ತು ಪತ್ರಕರ್ತರಿಗೆ ಸನ್ಮಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಯಲನಗೌಡ ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿಗಳಾದ ಎನ್ಎ ಲಮಾಣಿ, ಮಹಾಲಿಂಗಪುರ ಪೊಲೀಸ್ ಠಾಣೆ ಪಿಎಸ್ಐ ಕಿರಣ ಸತಿಗೇರಿ, ಶೇಖರ್ ಅಂಗಡಿ, ಅಬ್ದುಲ್ ಬಾಗವಾನ, ಅರ್ಜುನ್ ದೊಡ್ಮನಿ, ರಮೇಶ್ ಕೆಸರಗೊಪ್ಪ, ಬಸವರಾಜ ರಾಯರ ಇನ್ನು ಹಲವಾರು ಗಣ್ಯ ಮಾನ್ಯರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಮಾಡಿ ಅಭಿನಂದಿಸಿದರು. ವರದಿ ಯೂನಸ್ ಪಠಾಣ. ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಮೊಹರಮವನ್ನ ನಮ್ಮ ಊರಲ್ಲಿ ಯಾವುದೇ ತರಹದ ಎಲ್ಲ ಸಮಾಜದ ಬಾಂಧವರು ಕೂಡ ಅಗದಿ ವಿಜೃಂಭಣೆಯಿಂದ ಒಂದು ಸಂತೋಷ ಏನಪ್ಪಾ ಅಂತಂದ್ರೆ ಮಕಾಂದರ ಮಣಿತಂದವರು ಬಹು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ತಮ್ಮ ವಾರ್ಡಿನಲ್ಲಿ ಆ ಸಮಾಜದ ಹಿರಿಯರು ಹಾಗೂ ಹಿಂದೂಗಳನ್ನು ಕೂಡ ಅದರಲ್ಲಿ ಭಾಗವಹಿಸಿ ಒಳ್ಳೆಯ ಒಂದು ವಿಜೃಂಭಣೆ ನಡೆಸುತ್ತಾ ಬರುತ್ತಾ ಇದ್ದು ನಮ್ಮ ಭಾಗ್ಯ ಅಂತ ಹೇಳ್ತೀವಿ. ಇಡೀ ಕರ್ನಾಟಕದಲ್ಲಿ ಭಾವೈಕ್ಯತೆ ಊರತ್ತಂದ್ರೆ ಶ್ರೀಯುತ ಮಾಲಿಂಗೇಶ್ವರರ ಆಶೀರ್ವಾದದೊಂದಿಗೆ ಮಾಲಿಕ್ಪುರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ವಿಶೇಷವಾದ ಸಂದೇಶ ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬಗ್ಗೆ ನನಗೊಂದು ಪುಣ್ಯ, ನನಗೊಂದು ಭಾಗ್ಯ ಅಂತ ಹೇಳ್ಬೇಕಂತಂದ್ರೆ ಈ ಭಾಗದಲ್ಲಿ ಯಾವುದೇ ತರಹದ ಗಲಾಟೆಗಳಾಗದೇ ಇರೋದನ್ನ ಕೇಳಿ ಖುಷಿ ಪಟ್ಟಿದ್ದು, ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ ಅಂತ ತಮ್ಮಲ್ಲಿ ಕೆಳಗಳಿಂದ ಕೇಳ್ಕೊತೀವಿ. ನಾವು ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲೇ ಕೂಡ ಯಾವುದೇ ಫಂಕ್ಷನ್ ಕರೆದ್ರು ಕೂಡ ನಾವು ಹೇಳೋದೇನಪ್ಪ ಅಂತಂದರೆ ಕಾನೂನು ಅರಿವುಗಳ ಬಗ್ಗೆ ಅಷ್ಟೇ. ಎಷ್ಟು ಕಾನೂನು ಅರಿವುಗಳು ನಿಮ್ಗೆ ಅರ್ಥ ಆಗುತ್ತೋ ಅಥವಾ ನಿಮ್ಗೆ ಗೊತ್ತಿರುತ್ತೋ ಅದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚೆತ್ತವಾಗಿರ್ತೀರ, ಅನುಕೂಲ ಆಗತ್ತೆ ಅಂತ ಹೇಳಿ. ಏನಿಲ್ಲ, ನಾವು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.